ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಶಿವಕೋಟ್ಯಾಚಾರ್ಯರು ರಚಿಸಿರುವಂತಹ ಒಡ್ಡಾರಾಧನೆಯ ಕೃತಿಯ ಬಗ್ಗೆ ನೀವು ಕೇಳಿರ್ಬೋದು. ಆ ಒಡ್ಡಾರಾಧನೆಯಲ್ಲಿ ಒಟ್ಟು 19 ಕಥೆಗಳಿವೆ. ಈ 19 ಕಥೆಗಳಲ್ಲಿ ಕೆಲವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಇಂದಿನ ವಿಡಿಯೋದಲ್ಲಿ ನಾನು ದಂಡಕ ಋಷಿಯ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸರಿ, ಕೇಳೋಣವಲ್ವಾ? ದಂಡಕ ಋಷಿಯ ಕಥೆ. ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಅಮರಕಂಠ ಅನ್ನುವಂಥ ನಗರವಿದೆ. ಅಲ್ಲಿ ಅವಿಷ್ಟಸೇನ ಅನ್ನುವಂಥ ಒಬ್ಬ ರಾಜನಿದ್ದ. ನಂದಿನಿ ಅನ್ನುವವಳು ಆತನ ಮಹಾರಾಣಿಯಾಗಿದ್ದಳು. ಇವರ ಮಗ ದಂಡಕ. ಇವನು ಗರ್ಭದಲ್ಲಿದ್ದಾಗ ರಾಣಿಗೆ ಕಂಡವರನ್ನು ದಂಡಿಸುವ ಬಯಕೆಯಾಯಿತು. ಆದ್ದರಿಂದ ಮಗುವಿಗೆ ದಂಡಕ ಎಂದು ಹೆಸರಿಟ್ಟರು. ಇವನ ತಂಗಿ ನಂದಯಶೆ. ಇವಳನ್ನು ಅರ್ಧಚಕ್ರಿಯಾದ ವಿಷ್ಣುವಿಗೆ ಕೊಟ್ಟರು. ದಂಡಕನು ವಿಷ್ಣುವಿನ ಸೇನಾಪತಿಯಾದನು. ಒಂದು ದಿನ ವಿಷ್ಣುವು ಬಲರಾಮನೊಡನೆ ತನ್ನ ಪುತ್ರ ಮಿತ್ರ ಕಳತ್ರವನ್ನು ಕರೆದುಕೊಂಡು ಅರಿಷ್ಟನೇಮಿ ತೀರ್ಥಂಕರರ ದರ್ಶನಕ್ಕಾಗಿ ಸಮವಸರಣಕ್ಕೆ ಆಗಮಿಸಿ ಗಂಧಕುಟಿಗೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಜಿನೇಂದ್ರನನ್ನು ಬಗೆಬಗೆಯಾಗಿ ಸ್ತುತಿಸಿ ಅಷ್ಟವಿಧಾರ್ಚನೆ ಮಾಡಿದನು. ಗಣಧರಾದಿ ಮುನಿ ಸಮುದಾಯವನ್ನು ಗುರುಭಕ್ತಿಯಿಂದ ವಂದಿಸಿದನು. ತಮಗೆ ಮೀಸಲಾದ ಸ್ಥಳದಲ್ಲಿ ಕುಳಿತು ಧರ್ಮವನ್ನು ಆಲಿಸಿದನು. ಭಟ್ಟಾರ, ಈ ದಂಡಕ ನರಕಗಾಮಿ, ಮಹಾಪಾಪವನ್ನು ಮಾಡಿರುವನು. ಯಾವಾಗ ಇವನ ಪಾಪಕರ್ಮ ಉಪಶಮನವಾಗುವುದು? ಇವನ ಹಿಂದಿನ ಭವಾವಳಿಯನ್ನು ವಿವರಿಸಬೇಕು ಎಂದು ವಿಷ್ಣು ಕೇಳಿಕೊಂಡನು. ಸರ್ವಜ್ಞರಾದ ಅರಿಷ್ಟನೇಮಿಗಳು ದಂಡಕನ ಪ್ರಕರಣವನ್ನು ವಿವರಿಸಲು ತೊಡಗಿದರು. ಜಂಬೂದ್ವೀಪದ ಪೂರ್ವ ವಿದೇಹದಲ್ಲಿ ವೀತಶೋಕವೆಂಬ ನಗರ. ಅಶೋಕನು ಇಲ್ಲಿ ರಾಜನಾಗಿದ್ದನು. ಇವನ ಮಹಾ ಸಾಮಂತ ಸುಧಾರಕ. ಇವನು ಮಹಾಲೋಭಿಯಾಗಿದ್ದನು. ಇವನು ಸದಾ ರೌದ್ರ ಕರ್ಮನಿರತನಾಗಿದ್ದನು. ತನ್ನ ಹೊಲದಲ್ಲಿ ಒಕ್ಕಣೆ ಮಾಡುವಾಗ ಎತ್ತುಗಳ ಬಾಯಿಗೆ ಕುಕ್ಕೆ ಕಟ್ಟುತ್ತಿದ್ದನು. ಅಡಿಗೆ ಮಾಡುವ ಬಡಿಸುವ ಹೆಂಗಸರ ಎದೆಗೆ ಬಟ್ಟೆ ಬಿಗಿಸಿ ಅವರು ಮಗುವಿಗೆ ಮೊಲೆಯೂಡದಂತೆ ತಡೆಯುತ್ತಿದ್ದನು. ಕೊಲೆಪಾತಕಿಯಾದ ಬಹುಆರಂಭ ಪರಿಗ್ರಹಿಯಾದ ಇವನಿಗೆ ನರಕಾಯುಷ್ಯ ಕಟ್ಟಿತು. ಕಾಲ ಕಳೆದಂತೆ ಇವನಿಗೆ ತಲೆಶೂಲೆ ಮುಖರೋಗಗಳುಂಟಾಗಿ ಇವನು ಬಾಧೆ ಪಡುವಂತಾಯಿತು. ವೈದ್ಯರನ್ನು ಕೇಳಿದಾಗ ಅವರು ಮದ್ದು ಕೊಟ್ಟರು. ಇದನ್ನು ಬೆರೆಸಿ ಸಿದ್ಧಪಡಿಸಿದ ಆಹಾರವನ್ನು ಇನ್ನೇನು ಉಣಬೇಕು ಎಂದಿರುವಾಗ ಸಮಾಧಿಗುಪ್ತ ಭಟ್ಟಾರರು ಆಹಾರಕ್ಕೆ ಬಂದರು. ಅವರನ್ನು ಭಕ್ತಿಯಿಂದ ಸ್ವಾಗತಿಸಿದನು. ತನಗಿರುವ ರೋಗಗಳು ಮುನಿಗೂ ಇರುವುದನ್ನು ಗ್ರಹಿಸಿ ಸುಧಾಮಕನು ತನಗಾಗಿ ಸಿದ್ಧಪಡಿಸಿದ್ದ ಮದ್ದು ಬೆರೆಸಿದ್ದ ಆಹಾರವನ್ನು ಮುನಿಗಳಿಗೆ ಬಡಿಸಿದನು. ಅವರು ಆಹಾರ ಸ್ವೀಕರಿಸಿ ಇವನನ್ನು ಹರಸಿ ಹೋದರು. ಋಷಿಗಳು 12 ವರ್ಷಗಳಿಂದ ತಲೆಶೂಲಿಯಿಂದಲೂ ಮುಖರೋಗದಿಂದಲೂ ನರಳಿದ್ದರು. ಈಗ ಇವರ ರೋಗಗಳು ವಾಸಿಯಾದವು. ಈ ಸುಧಾಮಕನು ಮುನಿಗಳಿಗೆ ಆಹಾರ ದಾನ ಮಾಡಿ ಸ್ವಲ್ಪ ಪುಣ್ಯ ಗಳಿಸಿಕೊಂಡನು. ಮೊದಲೇ ನರಕಾಯುಷ್ಯ ಕಟ್ಟಿದುದರಿಂದ ಇವನು 3ನೆಯ ನರಕದಲ್ಲಿ ನಾರಕಿಯಾಗಿ 7 ಸಾಗರ ಕಾಲ ನರಳಿದನು. ನರಕದಲ್ಲಿ ಹಗಲು ರಾತ್ರಿ ಎಡೆಬಿಡದೆ ಜೀವಿಗಳು ಬೇಯುವವು. ಕಣ್ಣು ಮಿಟುಕಿಸುವಷ್ಟು ಕಾಲವಾದರೂ ಇವು ನೆಮ್ಮದಿಯಾಗಿರುವುದಿಲ್ಲ. ಸುಧಾಮಕನು ನರಕದ ದುಃಖವನ್ನು ಅನುಭವಿಸಿ ಈ ಭವದಲ್ಲಿ ದಂಡಕನಾಗಿರುವನು. ಬಾಳೆಲ್ಲ ಪ್ರಾಣಿಗಳನ್ನು ಇವನು ಗೋಳು ಹೊಯ್ದುಕೊಂಡಿದ್ದಾನಲ್ಲವೇ? ಇವನು ಗರ್ಭದಲ್ಲಿದ್ದಾಗ ಇವನ ಕುಸಂಸ್ಕಾರವೇ ತಾಯ ಬಯಕೆಯಾಗಿ ಪ್ರಕಟವಾಯಿತು. ನಂದಿನಿ ಮಹಾದೇವಿಯು ಇವನನ್ನು ಹೆತ್ತು ತನ್ನ ಬಯಕೆಗೆ ಬಣ್ಣ ಕೊಡಲು ಇವನನ್ನು ದಂಡಕ ಎಂದು ಕರೆದಳು ಎಂದು ಅರಿಷ್ಟನೇಮಿಗಳು ವಿವರಿಸಿದರು. ತನ್ನ ಭವಾವಳಿಯನ್ನು ಕೇಳಿ ದಂಡಕನಿಗೆ ವಿರಕ್ತಿಯುಂಟಾಯಿತು. ನರಕದ ಮಹಾ ದುಃಖಕ್ಕೆ ಇವನು ಅಂಜಿದನು. ಇವನೂ ತಪಸ್ವಿಯಾದನು. ಆಗಮಗಳನ್ನೆಲ್ಲ ಅಭ್ಯಾಸ ಮಾಡಿದನು. ಮುನಿಗಳೊಡನೆ ನಾನಾ ಭಾಗಗಳಲ್ಲಿ ದಂಡಕ ಮುನಿಗಳು ವಿಹರಿಸಿದರು. ಆಹಾರಕ್ಕೆ ಹೋದಾಗ ಯಾರೂ ಇವರನ್ನು ಸ್ವಾಗತಿಸುತ್ತಿರಲಿಲ್ಲ. ಅಪ್ಪಿತಪ್ಪಿ ಒತ್ತಾಯಪೂರ್ವಕ ಯಾರಾದರೂ ಇವರಿಗೆ ಆಹಾರ ಕೊಟ್ಟಾಗ ಇವರಿಗೆ ವಾಂತಿಯಾಗುತ್ತಿದ್ದಿತು. ಹಲವು ಮುನಿಗಳೊಡನೆ ಇವರು ಚರಿಗೆಗೆ ಹೋದಾಗ ಎಲ್ಲರೂ ಬರಿಗೈಯಲ್ಲಿ ಹಿಂದಿರುಗುತ್ತಿದ್ದರು. ದಂಡಕ ಮುನಿಗಳಿಗೆ ಜಗತ್ತಿನ ಎಲ್ಲ ರೋಗಗಳು ಮುತ್ತಿ ಕಾಡುತ್ತಿದ್ದವು. ಇವರ ರೂಪು
ಅರಿಯಬಾರದಷ್ಟು ಕೆಟ್ಟಿತು. ಇವರು ಋಷಿಗಳೊಡನೆ ವಿಹಾರ ಮಾಡಿಕೊಂಡು ಕೊನೆಗೆ ದ್ವಾರಕಾವತಿಗೆ ಬಂದರು. ವಿಷ್ಣು ಆಗಮಿಸಿ ಮುನಿಗಳಿಗೆ ವಂದಿಸಿ ಆಮೇಲೆ ದಂಡಕ ಋಷಿಗಳನ್ನು ಹುಡುಕಿ ಅವರಿಗೂ ನಮಸ್ಕಾರ ಮಾಡಿದನು. ಇವರು ವ್ಯಾಧಿಗ್ರಸ್ತರಾಗಿರುವುದನ್ನು ಅರಿತು ಇವರಿಗೆ ಶುಶ್ರೂಷೆ ಮಾಡಬೇಕೆಂಬ ಪ್ರಬಲವಾದ ಇಚ್ಛೆ ಇವನಲ್ಲಿ ಮೂಡಿತು. ಭಟರ, ತಮ್ಮ ಬಳಿ ನನ್ನ ಒಂದು ಕೋರಿಕೆ ಇದೆ. ತಾವು ವರ್ಷಕಾಲವನ್ನು ನಮ್ಮ ಅರಮನೆಯಲ್ಲಿ ಆಚರಿಸಬೇಕು. ನನ್ನ ರಾಣಿಯರ ಮನೆಯಲ್ಲೇ ತಾವು ಆಹಾರ ಸ್ವೀಕರಿಸಬೇಕು. ಈ ಅನುಗ್ರಹವನ್ನು ತಾವು ನನಗೆ ಕೋರಬೇಕು ಎಂದು ವಿಷ್ಣು ಪ್ರಾರ್ಥಿಸಿದನು. ದಂಡಕ ಋಷಿಗಳು ಇದಕ್ಕೆ ಒಪ್ಪಿಗೆ ಇತ್ತರು. ದಂಡಕ ಮುನಿಗಳು ವಿಷ್ಣುವಿನ ಅರಮನೆಯಲ್ಲೇ ಇದ್ದುಕೊಂಡು ಧ್ಯಾನ ಮಾಡುತ್ತಿದ್ದರು. ವಿಷ್ಣುವು ತನ್ನ ಪ್ರಮುಖ ವೈದ್ಯನಾದ ಜಯನನ್ನು ಕರೆಸಿ ನಮ್ಮ ದಂಡಕ ಮುನಿಗಳ ರೋಗವನ್ನು ಗ್ರಹಿಸಿ ಔಷಧಿಯನ್ನು ಕೊಟ್ಟು ಗುಣಪಡಿಸು ಎಂದು ಆಜ್ಞಾಪಿಸಿದನು. ವಿಷ್ಣುವಿನ ರಾಣಿವಾಸದ ಸಹಸ್ರಾರು ಮನೆಗಳಲ್ಲೂ ದಿವ್ಯವಾದ ಔಷಧಿ ಬೆರೆಸಿದ ಹಿಟ್ಟಿನಿಂದ ಮಾಡಿದ ಉಂಡೆಗಳನ್ನು ಸಿದ್ಧಪಡಿಸಿದರು. ಈ ಉಂಡೆಗಳನ್ನು ಮುನಿಗಳಿಗೆ ದಿನವೂ ಆಹಾರವಾಗಿ ಕೊಡುತ್ತಾ ಬಂದರು. ಊರಿನಲ್ಲೂ ತಂಬಿಟ್ಟಿನ ಹಬ್ಬವನ್ನು ವಿಷ್ಣು ಮಾಡಿಸಿದನು. ಮುನಿ ಸೇವಾ ತತ್ಪರನಾದ ವಿಷ್ಣುವಿಗೆ ತೀರ್ಥಂಕರ ನಾಮಕರ್ಮ ಕಟ್ಟಿತು. ದಂಡಕ ಮುನಿಗಳ ಚರ್ಮ ಹಾವಿನ ಪೊರೆಯಂತೆ ಸುಲಿದು ಹೋಯಿತು. ಇವರು ನಿರೋಗಿಗಳಾದರು. ಇವರ ಮೈ ಹೊಳಪು ಹೆಚ್ಚಿದುದನ್ನು ವಿಷ್ಣು ಗಮನಿಸಿ ಇವರು ರೋಗಮುಕ್ತರಾದರು ಎಂದು ಭಾವಿಸಿ ದಂಡಕರ ಎದುರಿನಲ್ಲಿ ಜಯನನ್ನು ಕೊಂಡಾಡಿದರು. ಆದರೆ ಮುನಿಗಳು ಏನೂ ಮಾತನಾಡದೆ ಮೌನವಾಗಿದ್ದರು. ಮುನಿಗಳು ತನ್ನನ್ನು ಮೆಚ್ಚಲಿಲ್ಲವಲ್ಲ ಎಂದು ಜಯನು ಮನಸ್ಸಿನಲ್ಲಿ ಮುನಿಸುತ್ತಾಳಿದನು. ಇವನು ಅಂತರ್ಧ್ಯಾನ ಮಾಡಿ ಕಾಲವಾಗಿ ವಿಂಧ್ಯಾಟವಿಯ ನಡುವಿದ್ದ ನರ್ಮದಾ ನದಿ ತೀರದಲ್ಲಿ ಕಪಿಯಾಗಿ ಹುಟ್ಟಿದನು. ವಿಷ್ಣುವು ತಮ್ಮೆದುರಿಗೆ ಜಯನನ್ನು ಕೊಂಡಾಡಿದುದನ್ನು ಗಮನಿಸಿದ ದಂಡಕ ಮುನಿಗಳು, ವಿಷ್ಣುವಿನ ಪ್ರೇರಣೆಯಂತೆ ಜಯನು ನನಗೆ ಔಷಧಿ ಕೊಟ್ಟಿರುವನು. ಇದು ಮುನಿಧರ್ಮಕ್ಕೆ ಅಪಚಾರವಾಯಿತು ಎಂದು ಭಾವಿಸಿ ಇವರು ಪ್ರಾಯಶ್ಚಿತ್ತ ಮಾಡಿಕೊಂಡರು. ಸಿಂಹ ನಿಷ್ಕ್ರೀಡಿತ ನೋಂಪಿಯನ್ನು ಇವರು ಆಚರಿಸಿದರು. ವಿಹಾರ ಮಾಡಿಕೊಂಡು ಒಮ್ಮೆ ಇವರು ನರ್ಮದೆಯ ತಡಿಯಲ್ಲಿ ಒಂದು ಮಾವಿನ ಮರದ ಕೆಳಗೆ ಸ್ವಾಧ್ಯಾಯಕ್ಕೆ ಕುಳಿತರು. ಮರದ ಮೇಲಿದ್ದ ಕಪಿಯು, ಅಂದರೆ ಹಿಂದಿನ ಭವದ ಜಯವೈದ್ಯ, ಮರದ ಮೇಲಿದ್ದ ಕಪಿಯು ಇವರನ್ನು ಕಾಣುತ್ತಲೇ ಕಳೆದ ಭವದ ನೆನಪು ಮಾಡಿಕೊಂಡು ಹಿಂದಿನ ವೈರಕ್ಕೆ ಪ್ರತಿಕಾರವೆಸಗಲು ಹರಿತವಾದ ಶಕ್ತ್ಯಾಯುಧದಂತಿದ್ದ ಮಾವಿನ ಕೊಂಬೆಯನ್ನು ಮುನಿಗಳ ತೊಡೆಯ ಮೇಲೆ ಬೀಳಿಸಿತು. ಇವರ ತೊಡೆಯಲ್ಲಿ ಆಳವಾದ ಗಾಯವಾಯಿತು. ಮುನಿಗಳು ದೇಹದ ಮೇಲಿನ ಮೋಹವನ್ನು ತೊರೆದು ಸಮಾಧಾನವಾಗಿಯೇ ಇದ್ದರು. ಇವರಿಗೆ ತಮ್ಮ ದೇಹದ ಮೇಲೆ ಮಮಕಾರವೇ ಇಲ್ಲ. ಇಂಥವರ ಮೇಲೆ ನಾನು ಮುನಿದುದು ಸರಿಯಲ್ಲ. ಮಾನಕಷಾಯಕ್ಕೆ ನಾನು ಒಳಗಾಗಬಾರದು ಎಂದುಕೊಂಡು ಕಪಿಯು ನೊಂದು ತನ್ನ ಬಳಗದ ಕಪಿಗಳೊಡನೆ ಬಂದು ಕೊಂಬೆಯನ್ನು ಕಿತ್ತು ಗಾಯಕ್ಕೆ ಮದ್ದನ್ನು ಹಾಕಿ ಯತಿಗಳ ಕಾಲಿಗೆರಗಿತು. ಈ ಪ್ರಾಣಿ ಭವ್ಯಾತ್ಮವಾಗಿದೆ ಎಂದು ದಂಡಕ ಮುನಿಗಳು ಭಾವಿಸಿ ಇದಕ್ಕೆ ಧರ್ಮೋಪದೇಶ ಮಾಡಿದರು. ಸಮ್ಯಕ್ತ್ವದ ಮಹಿಮೆಯನ್ನು ಹೇಳಿ ಈ ಕಪಿಗೆ ಇವರು ವ್ರತಗಳನ್ನು ನೀಡಿದರು. ಕಪಿಯು ಮನಸಾರೆ ವ್ರತ ಸ್ವೀಕರಿಸಿ ಧರ್ಮಾನುರಾಗಿಯಾಗಿ ತಾನು ಮಾಡಿದ ಹೇಯ ಕೃತ್ಯಕ್ಕಾಗಿ ತನ್ನನ್ನು ತಾನೇ ನಿಂದಿಸಿಕೊಂಡು ಉಪವಾಸ ಮಾಡಿ ಮೈಯನ್ನು ಕೃಶಗೊಳಿಸಿತು. ಒಂದು ದಿನ ಇದು ಪರ್ವತದಿಂದ ಉರುಳಿ ಜೀವವಿರುವಾಗಲೇ ಮುನಿಗಳ ಪಕ್ಕದಲ್ಲಿ ಬಿದ್ದಿತು. ಇವರು ಕಪಿಗೆ ಸಲ್ಲೇಖನ ವ್ರತ ಕೊಟ್ಟು ಪಂಚನಮಸ್ಕಾರ ಬೋಧಿಸಿದರು. ಅನಂತರ ಕಪಿಯು ಸತ್ತು ಸನತ್ಕುಮಾರ ಕಲ್ಪದಲ್ಲಿ 2 ಸಾಗರ ಕಾಲ ಆಯುಸ್ಸನ್ನು ಪಡೆದು ಸಾಮಾನಿಕ ದೇವನಾಗಿ ಹುಟ್ಟಿತು. ಈ ದೇವನು ಅವಧಿ ಜ್ಞಾನದಿಂದ ಕಳೆದ ಭವವನ್ನು ಜ್ಞಾಪಿಸಿಕೊಂಡನು. ಮಹಾವಿಭೂತಿಯಿಂದ ಧ್ವಜ, ಕಿರೀಟ, ಬೆಳ್ಗೊಡೆ ಇವುಗಳೊಡನೆ ರತ್ನ ಖಚಿತವಾದ ಮರ್ಕಟ ಸ್ವರೂಪದಿಂದ ಕಾಣಿಸಿಕೊಂಡು ದಂಡಕ ಮುನಿಗಳಿಗೆ ಅಡ್ಡ ಬಿದ್ದಿತು. ಭಟರ, ನಾನು ದೇವನಾದುದು, ವೈಭವವನ್ನು ಪಡೆದುದು ತಮ್ಮ ಕೃಪೆಯಿಂದಲೇ. ಮೂಕ ಜಂತುವಾಗಿದ್ದ ನನಗೆ ತಾವು ದೇವತ್ವವನ್ನು ಅನುಗ್ರಹಿಸಿರುವಿರಿ ಎಂದು ತನ್ನ ಹಿಂದಿನ ವೃತ್ತಾಂತವನ್ನೆಲ್ಲ ಹೇಳಿ ಅಲ್ಲೇ ಇದ್ದ ತನ್ನ ಕಳೇಬರವನ್ನು ಪೂಜಿಸಿ ಮತ್ತೆ ಸಾಮಾನಿಕ ದೇವನು ಸ್ವರ್ಗಕ್ಕೆ ಹೋದನು. ಕಪಿಯ ಕಳೇಬರವಿದ್ದ ಪುಣ್ಯ ಭೂಮಿಯು ಮುಂದೆ ಅಮರೇಶ್ವರ ತೀರ್ಥವಾಯಿತು.
ದಂಡಕ ಮುನಿಗಳು ವಿಹರಿಸುತ್ತಾ ಉತ್ತರ ಮಧುರೆಗೆ ಆಗಮಿಸಿದರು. ಇಲ್ಲಿ ತಪಸ್ಸಿಗೆ ಇವರು ನಿಂತರು. ಈ ನಗರದಲ್ಲಿ ಯಮುನಾವಂಕನು ರಾಜನಾಗಿದ್ದನು. ಹಿಂದಿನ ಭವದಲ್ಲಿ ಇವನನ್ನು ದಂಡಕರು ನಾನಾ ರೀತಿ ಹಿಂಸಿಸಿದ್ದರು. ದಂಡಕರು ತಮ್ಮ ನಗರಕ್ಕೆ ಬಂದ ವಾರ್ತೆಯನ್ನು ಕೇಳುತ್ತಿದ್ದಂತೆ ಯಮುನಾವಂಕನು ಜಾತಿ ಕುದುರೆಯನ್ನೇರಿ ಧಾವಿಸುವಾಗ ಇವನ ಮಂತ್ರಿ ರಾಜನನ್ನು ತಡೆದು ದಂಡಕನು ಈಗ ತಪಸ್ವಿಯಾಗಿರುವನು ಎಂದು ತಿಳಿಯುವಂತೆ ವಿವರಿಸಿದನು. ಆದರೂ ಇವನು ಕ್ರೋಧಗೊಂಡು ಚೂಪಾದ ಕೆಂಪಗೆ ಕಾಯಿಸಿದ ಬಾಣಗಳನ್ನು ಮತ್ತೆ ಮತ್ತೆ ಮುನಿಗಳ ಮೇಲೆ ಪ್ರಯೋಗಿಸಿದನು. ಮುನಿಗಳು ಈ ಬಾಧೆಯನ್ನು ಸಹಿಸಿಕೊಂಡರು. ಸಮತಾ ಭಾವನೆಯನ್ನು ಭಾವಿಸಿದರು. ದೇಹದ ಮೋಹವನ್ನು, 4 ಬಗೆಯ ಆಹಾರವನ್ನು ಆಜೀವ ಪರ್ಯಂತ ತ್ಯಜಿಸಿದರು. ಶುಕ್ಲ ಧ್ಯಾನದಲ್ಲಿ ತನ್ಮಯರಾಗಿ ಕರ್ಮಗಳನ್ನು ಕಳಚಿ ಹಾಕಿ ಕೈವಲ್ಯವನ್ನು ಪಡೆದರು. ಆಗ ಚತುರ್ವಿಧ ದೇವತೆಗಳು ಅವಧಿ ಜ್ಞಾನದಿಂದ ದಂಡಕ ಮುನಿಗಳು ಧರ್ಮ ಕ್ಷಯ ಮಾಡಿಕೊಂಡಿದ್ದುದನ್ನು ತಿಳಿದು ಚಿತ್ರಪಟವನ್ನು ಕೆದರುವಂತೆ ಆಕಾಶದ ಉದ್ದಗಲಕ್ಕೂ ತಾವಾಗಿ ನಾನಾ ಬಗೆಯ ವಾಹನಗಳಲ್ಲಿ ಕುಳಿತು ಧಾವಿಸಿದರು. ರತ್ನಕಿರೀಟಧಾರಿಗಳಾದ ಇಂದ್ರಾದಿಗಳು ಬಂದು ಕೈಮುಗಿದು ಜಯಕಾರವೆಸಗುತ್ತಾ ಮುನಿಗಳ ಗುಣಗಾನ ಮಾಡಿದರು. ಇದನ್ನು ಕಂಡು ಯಮುನಾವಂತನು ಕಂಪಾಯಮಾನನಾದನು. ಈ ವೇಳೆಗೆ ಇವನ ಕರ್ಮವು ಉಪಶಮನವಾಯಿತು. ಇವನು ಮುನಿದೀಕ್ಷೆ ತೆಗೆದುಕೊಂಡನು. ಆದರೂ ಮುನಿಗಳನ್ನು ಕೊಂದ ಪಾಪ ಉಲ್ಬಣವಾಗಿ ನಾನಾ ರೋಗಗಳ ರೂಪದಲ್ಲಿ ಯಮುನಾವಂಕನನ್ನು ಕಾಡಿದವು. ಇವರು ಘೋರ ವೀರ ತಪಸ್ಸನ್ನು ಮಾಡಿದರು. ವಿಹರಿಸುತ್ತಾ ಒಮ್ಮೆ ಇವರು ಸಜ್ಜಾತಗಿರಿಗೆ ಬಂದರು. ರಾತ್ರಿ ಅಲ್ಲೇ ತಪಸ್ಸಿಗೆ ನಿಂತರು. ಈ ವೇಳೆಗೆ ಕಾಳ್ಗಿಚ್ಚು ಹಬ್ಬಿ ಇವರನ್ನು 3 ಬಳಸಿತು. ಇವರು ಬೇಯುತ್ತಿರುವಾಗಲೇ ಆ ಜೀವ ಪರ್ಯಂತ 4 ಬಗೆ ಆಹಾರವನ್ನು ತ್ಯಜಿಸಿದ್ದರು. ಶುಕ್ಲ ಧ್ಯಾನ ಮಾಡಿ ಇವರು 4 ಘಾತಿ ಕರ್ಮಗಳನ್ನು ದಹಿಸಿ ಅಂತರ್ಗತ ಜಿನೇಂದ್ರರಾದರು. ಆಮೇಲೆ ಉಳಿದ ಆಘಾತಿ ಕರ್ಮಗಳನ್ನು ಧ್ವಂಸ ಮಾಡಿ ಕೈವಲ್ಯ ಪಡೆದರು. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಲ್ಲಿಗೆ ದಂಡಕ ಋಷಿಗಳ ಕಥೆ ಮುಕ್ತಾಯವಾಗುತ್ತದೆ. ಮುಂದೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಎದುರಿಗೆ ಬರುತ್ತೇನೆ. ಕಥೆಯನ್ನು ಕೇಳಿದುದಕ್ಕಾಗಿ ಧನ್ಯವಾದಗಳು.